ನಮಸ್ಕಾರ. ಇವತ್ತು ಯಾವ ಉದ್ದೇಶಕ್ಕೆ ಇವತ್ತು ನಾವು ಸಂಪಾಜೆ ದಕ ಸಂಪಾಜೆ ಸುಳ್ಯ ತಾಲೂಕಿನ ಒಂದಷ್ಟು ಜನರು ಇವತ್ತು ನಾವಿಲ್ಲಿ ಪ್ರೆಸ್ ಕ್ಲಬ್ಬಿಗೆ ಬಂದು ಯಾವ ಉದ್ದೇಶಕ್ಕೆ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇದೇ ಡಿಸೆಂಬರ್ 23, 2024 ನಡೆಯಲಿರುವಂತಹ ಸಂಪಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಚುನಾವಣೆಯ ವಿಚಾರವಾಗಿ ನಾವಿವತ್ತು ಇಷ್ಟು ಜನ ಎಲ್ಲರೂ ಜೊತೆಯಾಗಿ ಬಂದು ಒಂದು ಪ್ರೆಸ್ ಮೀಟ್ ಮಾಡುವಂಥ ಒಂದು ಅನಿವಾರ್ಯವಾದಂಥ ಒಂದು ಸಂದರ್ಭ ಬಂತು. ಅಂದರೆ ವಿಚಾರ ಏನು ಅಂತ ಹೇಳಿದರೆ, ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಅದು ಬಹುಶಃ ಒಂದು ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಆ ಗ್ರಾಮದ ಒಂದು ಏಳಿಗೆಯ ದೃಷ್ಟಿಯಲ್ಲಿ ಸಹಕಾರಿ ಕ್ಷೇತ್ರದ ಪಾತ್ರ ಭಾಳಷ್ಟು ಮುಖ್ಯವಾದ್ದು. ಬಹುಶಃ 1924ರಿಂದ ಇಲ್ಲಿಗೆ ಗದಗದಲ್ಲಿ ಶುರುವಾದಂತಹ ಮೊದಲ ಸಹಕಾರಿ ಆಂದೋಲನ ಇವತ್ತಿಗಾಗಲೇ ಇಡೀ ಕರ್ನಾಟಕದಾದ್ಯಂತ ವ್ಯಾಪಕವಾಗಿ ಬೆಳೆದಿದೆ. ಹಾಗೆ ಸಹಕಾರಿ ಕ್ಷೇತ್ರಗಳಲ್ಲಿ ಸಾಕಷ್ಟು ರೀತಿಯ ವಿಚಾರಗಳು ಸಹಕಾರಿ ಸಂಘಗಳಿಂದ ಆಗುವಂತಹ ಅನುಕೂಲಕದ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ವಿಚಾರಗಳಲ್ಲಿ, ಒಂದು ಮದುವೆಯ ವಿಚಾರ ಇರ್ಬೋದು ಅಥವಾ ಒಂದು ಶಿಕ್ಷಣದ ವಿಚಾರ ಇರ್ಬೋದು, ಏನೇ ವಿಚಾರದಲ್ಲೂ ಕೂಡ ಒಂದು ಆರ್ಥಿಕವಾದಂತಹ ಒಂದು ವಿಚಾರ ಬಂದಾಗುವಾಗ ಮೊದಲು ನಮಗೆ ಗ್ರಾಮದಲ್ಲಿ ನೆನಪಾಗುವಂಥದ್ದು ಅದು ಸಹಕಾರಿ ಸಂಘಗಳು. ಹಾಗಾಗಿ ನಮ್ಮ ಗ್ರಾಮದ ಸಹಕಾರಿ ಸಂಘ ಇದೇ ದಿನಾಂಕ ಚುನಾವಣೆಯನ್ನು ಎದುರಿಸಲಿಕ್ಕಿದೆ. ಹಾಗಾಗಿ ನಮ್ಮ ಒಂದು ಸಮನ್ವಯ ಸಹಕಾರಿ ಬಳಗದ ಒಂದು ಹೆಸರಿನಲ್ಲಿ ನಾವು ಒಂದಷ್ಟು ಜನ ಉತ್ಸಾಹಿ ತರುಣರು, ಒಂದಷ್ಟು ತಾಯಂದರು ಎಲ್ಲರೂ ಸೇರಿಕೊಂಡು ಈ ಚುನಾವಣೆಯಲ್ಲಿ ನಾವು ನಮ್ಮ ಪಾತ್ರ ಏನು ಮತ್ತು ಸಹಕಾರಿ ಕ್ಷೇತ್ರಕ್ಕೆ ನಾವು ಯಾಕೆ ಧುಮುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ಹಾಗಾಗಿ ಬಂದಿರುವಂತಹ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೂ ಮೊದಲಾಗಿ ನಮಸ್ಕಾರಗಳು. ಇವತ್ತು ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಅದು ಬಹುಶಃ ನಾವು ನೋಡ್ತಾ ಇರೋ ಹಾಗೆ ಅದು ಒಂದು ರೀತಿಯಲ್ಲಿ ನಿಂತ ನೀರಾಗಿ ಕಾಣ್ತಾ ಉಂಟು. ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಯಾವತ್ತೂ ಹರಿಯುವ ನೀರಾಗಬೇಕು ಅನ್ನುವಂಥ ಚಿಂತನೆ, ಸಾಕಷ್ಟು ಯುವ ಮುಖಗಳು ಅದರಲ್ಲಿ ಬಂದು ಆ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗಬೇಕು. ಯುವಕರಿರ್ಬೋದು, ಮಹಿಳೆಯರಿರ್ಬೋದು ಅಥವಾ ಅಬಲ ವರ್ಗದವರಿರ್ಬೋದು, ಇಂಥ ಸಾಕಷ್ಟು ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವಿವತ್ತು ಇಲ್ಲಿ ಸೇರಿರುವಂಥದ್ದು. ಹಾಗಾಗಿ ನಮ್ಮ ಮೂಲ ಉದ್ದೇಶ ಇರುವಂಥದ್ದು ಯುವ ವರ್ಗ ಮತ್ತು ಮಹಿಳಾ ವರ್ಗ ಮತ್ತು ಅಬಲರು ಅಂತ ಏನು ನಾವು ಕರೀತಾ ಇದ್ದೇವೆ, ಅವರೆಲ್ಲರಿಗೂ ಒಂದು ಸೂಕ್ತ ರೀತಿಯ ಮಾನ್ಯತೆ, ಕಾರ್ಮಿಕ ವರ್ಗ ಅವರೆಲ್ಲರಿಗೂ ಈ ಕ್ಷೇತ್ರದಲ್ಲಿ ಒಂದು ಸೂಕ್ತ ರೀತಿಯ ಮಾನ್ಯತೆ ಮತ್ತು ಹೆಚ್ಚಾಗಿ ಬಹುಶಃ ನಿಂತ ನೀರಾಗಿರುವಂತಹ ಸಹಕಾರಿ ಕ್ಷೇತ್ರ ಹರಿಯುವ ನೀರಾಗಬೇಕು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ಒಂದಷ್ಟು ಜನ ಇವತ್ತು ಸೇರಿರುವಂಥದ್ದು. ಬಹುಶಃ ನಮ್ಮ ಸಂಪಾಜೆಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಒಂದು 10 ವರ್ಷಗಳಿಂದ ಚುನಾವಣೆಯನ್ನು ಕಂಡಿಲ್ಲ. ಅಂದರೆ ಕಳೆದ ಅವಧಿಯಲ್ಲಿ ಚುನಾವಣೆಯನ್ನು ಕಂಡಿಲ್ಲ. ಅದು ಯಾವುದೋ ಒಂದು ರೀತಿಯ ವಿಚಾರದೊಂದಿಗೆ ಅದು ಒಂದು ರೀತಿಯ ಬೋರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ತನ್ನ ಇದನ್ನು ಮಾಡಿಕೊಂಡಿದೆ, ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಅದರ ಹಿಂದಿನ ಚುನಾವಣೆಯನ್ನು ಕಂಡಿತ್ತು. ಹೌದು, ಅದರ ಹಿಂದಿನ ಚುನಾವಣೆಯನ್ನು ಅದು ಕಂಡಿತ್ತು. ಹಾಗಾಗಿ ಈ ಬಾರಿ ಆ ಹಳೆಯ ಏನು ಬೋರ್ಡ್ ಇದೆ ಅದು ನೇರವಾಗಿ ಚುನಾವಣೆಗೆ ಇಳಿಯುವ ಮುಖಾಂತರ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇರುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಹುಶಃ ಏನಾಗಿದೆ ಅಂತ ಹೇಳಿದರೆ, ಒಂದಷ್ಟು ವರ್ಗ ಈಗ ಬಹುಶಃ ನಾವು ನೇರವಾಗಿ ನಮ್ಮ ಸಂಪಾಜೆಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬಗ್ಗೆ ಹೇಳೋದಾದರೆ, ಒಂದಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳನ್ನು ಹೊಂದಿರುವಂಥ ಒಂದಷ್ಟು ವರ್ಗ ಮಾತ್ರ ಆ ಕ್ಷೇತ್ರದಲ್ಲಿ ನಾನು ಇರುವಂಥ ವಿಚಾರಗಳಾಗ್ತಾ ಇದೆ. ಹಾಗಾಗಿ ಆ ಆಲೋಚನೆಗಳು ಬದಲಾಗಬೇಕು. ನಂತರ ಸಾಕಷ್ಟು ಬೇರೆ ಹೊಸ ಮುಖಗಳಿಗೆಲ್ಲ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನ ಒಂದು ಕೂಗು ನಮ್ಮದು. ಹಾಗಾಗಿ ನೇರವಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಈ ಬಾರಿಯ 2024 ಡಿಸೆಂಬರ್ 23ರಂದು ನಡೆಯುವಂಥ ಸಂಪಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆಗೆ ನಾವು ಅಂದರೆ ಈ ಸಮನ್ವಯ ಸಹಕಾರಿ ಬಳಗವು ನೇರವಾಗಿ ಧುಮುಕುವುದು ಅಂತ ಹೇಳುವಂಥದ್ದನ್ನು ಈ ಮೂಲಕ ನಾವು ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಆಡಳಿತ ವೈಖರಿ ಸರಿ ಇಲ್ಲ ಅಂತ ಹೇಳೋದಕ್ಕೆ
ಅಂದರೆ ಇಲ್ಲ, ಆಡಳಿತ ವೈಖರಿ ಸರಿ ಇಲ್ಲ ಅಂತ ಹೇಳುವಂಥದ್ದು ಸಾಕಷ್ಟು ರೀತಿಯ ಲೂಪೋಲ್ಸ್ಗಳನ್ನು ನಮಗೆ ಕಾರಣಗಳನ್ನು ಕೊಡ್ಬೋದು. ಆದರೆ ನಮ್ಮ ಚಿಂತನೆ ಏನು ಅಂತ ಹೇಳಿದರೆ, ಸಾಕಷ್ಟು ಹೊಸ ರೀತಿಯ ಆಲೋಚನೆಗಳು ಅಲ್ಲಿ ಬರಬೇಕು, ಮಹಿಳೆಯರು ಬರಬೇಕು, ಹೊಸ ವಿಚಾರಗಳನ್ನು ಹೊಂದಿರುವಂಥ ಮಹಿಳೆಯರು ಬರಬೇಕು, ಯುವಕರು ಬರಬೇಕು. ಅದೇ ಸಹಕಾರಿ ಕ್ಷೇತ್ರ ಅದರ ಆಲೋಚನೆಯನ್ನು ಇನ್ನಷ್ಟು ಅಗಾಧವಾಗಿಸಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ. ಅಂದರೆ ಮತ್ತಷ್ಟು ಹೊಸ ಹೊಸ ಚಿಂತನೆಗಳು ಬಂದಷ್ಟು ಆ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಹೋಗ್ತದೆ. ಅಂದರೆ ಹೇಗೆ ನಮ್ಮ ಸಂವಿಧಾನದ ಆ ಬ್ಯೂಟಿಯನ್ನು ನಾವು ಚುನಾವಣೆಯನ್ನು ಸಂವಿಧಾನದ ಬ್ಯೂಟಿ ಅಂತೇಳಿ ಕರಿತೇವೋ, ಹಾಗೆಯೇ ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಕೂಡ ಆ ಗ್ರಾಮದ ವಿಚಾರದ ಅದೊಂದು ಸೌಂದರ್ಯ ಅಂತ. ಹಾಗಾಗಿ ಅದಕ್ಕೆಲ್ಲವಕ್ಕೂ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಆಗಿದೆ. ಮತ್ತು ನಮ್ಮ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ 3-4 ಸಾವಿರ ಮತದಾರರು ನಾವು ವೋಟರ್ ಐ ಡಿಯಲ್ಲಿ ನೋಡಿದಾಗ ಸಿಗ್ತಾರೆ. ಆದರೆ ಇವತ್ತಿಗಾಗಲೇ ನಮ್ಮ ಸಹಕಾರಿ ಸಂಪಾಜಿ ಸೇವಾ ಸಹಕಾರಿ ಸಂಘದಲ್ಲಿ ಒಂದು 672 ಅರ್ಹ ಮತದಾರರಿಗೂ ಮಾತ್ರ ಮತದಾನ ಮಾಡುವಂಥ ಅವಕಾಶ ಇದೆ. ಸುಮಾರು 3,000ದಷ್ಟು ಸದಸ್ಯರಿದ್ದಾರೆ ಅಂದ್ಕೊಳ್ತಾನೆ. 3,000 ಸದಸ್ಯರೆಲ್ಲರನ್ನು ಹೊರತುಪಡಿಸಿ 677 ಜನಕ್ಕೆ ಮಾತ್ರ ಅರ್ಹ ಮತದಾರರಿಗೆ ಅವಕಾಶ ಸಿಕ್ಕಿದೆ ಮತದಾನ ಮಾಡಲಿಕ್ಕೆ. ಆದರೆ ಯಾಕೆ, ಯಾವ ನಿಟ್ಟಿನಲ್ಲಿ ನಾವು ಸದಸ್ಯರನ್ನು ತಲುಪುವುದರಲ್ಲಿ ಸೋತಿದ್ದೇವೆ ಅನ್ನುವಂಥದ್ದನ್ನು ಕೂಡ ಒಂದು ನಿಟ್ಟಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ. ಅಂದರೆ ಅಷ್ಟು ಜನ ಸದಸ್ಯರಲ್ಲಿ 3,000 ಸದಸ್ಯರಲ್ಲಿ ಕೇವಲ 672 ಜನ ಮಾತ್ರ ನಮಗೆ ಅವಕಾಶ ಸಿಕ್ಕಿರುವಂಥದ್ದು. ಉಳಿದವರನ್ನು ಅಂದರೆ ನಾವು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ವಾ ಅನ್ನುವಂಥ ನಿಟ್ಟಿನ ಆಲೋಚನೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಅಂದರೆ ಅಷ್ಟು ಮಂದಿ ಚುನಾವಣೆಯ ಅವಕಾಶ ವಂಚಿತ ಆಗಲಿಕ್ಕೆ ಯಾವ ಕಾರಣ ಆಗ್ಬೋದು? ಅಲ್ಲ, ಅದು ಆ ರೀತಿ ಹೇಳೋದಾದರೆ ಅದೇ ನೇರವಾಗಿ ಅದು ಹಿಂದಿನ ಬೋರ್ಡ್ ಅದಕ್ಕೆ ಆ ರೀತಿಯ ವಿಚಾರಗಳಿಗೆ ಉತ್ತರವನ್ನು ಕೊಡಬೇಕಾಗ್ತದೆ ಅಂತ ಅಂದ್ಕೊತೀನಿ ನಾನು. ಯಾವ ಕಾರಣಕ್ಕೆ ಅಷ್ಟು ಮಂದಿಗೆ ಚುನಾವಣೆಯ ಅವಕಾಶ ವಂಚಿತ ಆಗಿದ್ದಾರೆ. ಇನ್ನೂ ಕೊನೆಯ ಪಟ್ಟಿ ಬಿಡುಗಡೆ ಆಗಲಿಲ್ಲ, ಫೈನಲ್ ವೋಟರ್ ಲಿಸ್ಟ್ ಬಿಡುಗಡೆ ಆಗಲಿಲ್ಲ. ಆದರೂ ಈವಾಗ ಪ್ರಸ್ತುತವಾಗಿ ನಮಗೆ ಸಿಕ್ಕಿದಂಥ ವೋಟರ್ ಲಿಸ್ಟಿನ ಪ್ರಕಾರ ಕೇವಲ 672 ಜನರಿಗೆ ಮಾತ್ರ ಮತದಾನದ ಅವಕಾಶ ನಮ್ಮ ಸಂಪಾಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಇದುವರೆಗೆ ಸಿಕ್ಕಿದೆ. ಅದರಲ್ಲಿ ಒಟ್ಟು 3,000 ಸದಸ್ಯರುಗಳು ಇದ್ದಾರೆ. ಹಾಂ, ಹೌದು. ಅಂದರೆ ಸರ್ಕಾರಿ ನಿಯಮದ ಪ್ರಕಾರ ಒಂದು ನಿಬಂಧನೆ ಇದೆ, 3 ಮಹಾಸಭೆಗಳಿಗೆ ನಿರಂತರವಾಗಿ ಭೇಟಿ ಕೊಟ್ಟಾಗ ಅಥವಾ ಭೇಟಿ ಕೊಡದಿದ್ದಲ್ಲಿ ಅವರಿಗೆ ಆಟೋಮೆಟಿಕ್ ಆಗಿ ಮತದಾನದ ಹಕ್ಕನ್ನು ಕಳೆದುಕೊಳ್ಬೇಕಾಗ್ತದೆ ಅಂತ ನಿಯಮಗಳಿದೆ. ಆ ಮುಖೇನ ಏನಾದರೂ ಹಾಗೆ ಆಯಿತಾ? ಅಲ್ಲ, ಅದನ್ನು ಆ ಪ್ರಶ್ನೆಯನ್ನು ಬಹುಶಃ ಉತ್ತರ ಅವರೇ ಕೊಡಬೇಕು ಅನಿಸ್ತದೆ. ಯಾಕಂತೇಳಿದರೆ ಒಂದು ಸಹಕಾರಿ ಕ್ಷೇತ್ರ ಅಂತೇಳಿ ಆದರೆ ಅಥವಾ ಯಾವುದೇ ಒಂದು ಬೋರ್ಡ್ ಅಂತೇಳಿ ಆದರೂ, ಯಾವುದೋ ಒಂದು ವ್ಯವಸ್ಥೆ ಅಂತೇಳಿ ಆದರೂ ಆ ಆಡಳಿತ ಸಂಬಂಧಪಟ್ಟಂಥ ಆಡಳಿತ ವ್ಯವಸ್ಥೆ ಅದನ್ನು ಸೂಕ್ತವಾಗಿ ಜನರನ್ನು ಮನಮುಟ್ಟುವ ರೀತಿಯಲ್ಲಿ ತಲುಪಲಿಲ್ವಾ? ಯಾಕೆ ಆ ಬೋರ್ಡ್ ಅಥವಾ ಆ ವ್ಯವಸ್ಥೆ ಜನರನ್ನು ನೇರವಾಗಿ ಮುಟ್ಟಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ವಾ ಅಂತ ಹೇಳುವಂಥದ್ದು. ಈಗ ಸಾಮಾನ್ಯ ಸಹಕಾರಿ ಬಳಗದಲ್ಲಿ ಎಷ್ಟು ಅಭ್ಯರ್ಥಿಗಳನ್ನ ಯಾವುದು ಅದು ಮುಂದಿನ ದಿನಗಳಲ್ಲಿ ಆ ವಿಚಾರವನ್ನು ನಾವು ಹೇಳುವಂಥದ್ದಾಗ್ತದೆ. ಮತ್ತು ಅದರ ಜೊತೆಗೆ ನಾವೀಗ ಕರಡು ಪಟ್ಟಿಯನ್ನು ಗಮನಿಸಿದಾಗ ಯಾರ್ಯಾರು ಈಗಾಗಲೇ ನಿರ್ದೇಶಕರಾಗಿದ್ದಾರೆ ಅವರ ಮನೆಯಲ್ಲಿ ಎಲ್ರಿಗೂ ಓಟಿನ ಅರ್ಹತೆ ಉಂಟು ಅಂತ. ಆಗ ಇಲ್ಲಿ ಏನೋ ಒಂದು ಸ್ವಹಿತಾಸಕ್ತಿ ಕೆಲಸ ಮಾಡಿದೆ ಅಂತಲೇ ಅರ್ಥ. ಆದರೆ ಅವರ ಪಕ್ಕದ ಮನೆಯಲ್ಲಿ ಯಾರಿಗೂ ಓಟಿಲ್ಲ, ಅವರ ಮನೆಯಲ್ಲಿ ಎಲ್ರಿಗೂ ಓಟು ಉಂಟು ಅಂತ. ಹಾಗಾಗಿ ಸಂವಿಧಾನ ಏನು ಹೇಳ್ತದೋ, ಪ್ರಜಾಪ್ರಭುತ್ವದ ಒಟ್ಟು ಸಂಗತಿಗಳು ಏನು ಹೇಳ್ತದೋ ಅದನ್ನು ಇಲ್ಲಿ ಮೀರಿ ಸ್ವಹಿತಾಸಕ್ತಿಯ ಕೆಲಸ ಮಾಡಿದ್ದು ಅಂತ ಹೇಳುವಂಥದ್ದು ಸ್ಪಷ್ಟ. ಇನ್ನೂ ಈಗ ನಿಮಗೆ ಸದಸ್ಯತ್ವ ಅಭಿಯಾನ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಮುಂದಿನ ಈ ಚುನಾವಣೆಯನ್ನು ಹೊರತುಪಡಿಸಿ ಮುಂದೆ ಹೆಚ್ಚು ಸಂಸ್ಥೆಗಳನ್ನು ನಿಮ್ಮದೇ ಏನು ತಂಡಗಳನ್ನು ಮಾಡಿಕೊಂಡು ಚುನಾವಣೆ ಮಾಡಬಹುದು. ಈ ಚುನಾವಣೆಯ ಗೆಲುವನ್ನು ನೀವು ಯಾವ ರೀತಿ ನೋಡ್ತೀರಿ? ಅನೇಕ ಸಹಕಾರಿ ಆ ಒಟ್ಟು ವ್ಯವಸ್ಥೆಯ ಬೇರೆ ಬೇರೆ ಸಂಗತಿಗಳನ್ನು ನಮ್ಮ ಗ್ರಾಮದ ಜನತೆಯಿಂದ ಅವರು ಮುಚ್ಚಿಟ್ಟಿದ್ದಾರೆ. ಇದು ಸ್ಪಷ್ಟ. ನಾವು ಸಹಕಾರಿ ಸಂಘ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸಂಗತಿಗಳನ್ನು ಗಮನಿಸಿದಾಗ ನಮಗಿದು ಅನುಭವಕ್ಕೆ ಬಂದಿದೆ. ಒಂದು ಆಡಳಿತ ವರ್ಗ ಇರ್ಬೋದು ಅಥವಾ ಸಿಬ್ಬಂದಿ ವರ್ಗ ಇರ್ಬೋದು, ತುಂಬ ಸಂಗತಿಗಳನ್ನು ಮರೆಮಾಚಿದ್ದು ನಮ್ಮ ಅನುಭವಕ್ಕೂ ಸ್ವತಃ ಬಂದಿದೆ. ಅದೇ ರೀತಿ ನಮ್ಮ ಗ್ರಾಮದ ಜನರು ಕೂಡ ಅದೇ ಭಾವನೆಯಿಂದ ಇದ್ದಾರೆ ಅಂತ. ಈಗ ಶತಮಾನವನ್ನು ಕಳೆದ ಸಹಕಾರಿ ಸಂಘ ಇಡೀ ಗ್ರಾಮಸ್ಥರನ್ನು ಸೇರಿಸಿ ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಿದರೂ ಕೂಡ ಯಾಕೆ ಸಹಕಾರಿ ಸಂಘದ ಮೂಲ ನಿಯಮಗಳನ್ನು
ಅದರ ಸದಸ್ಯರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಂದ. ಈಗ ಚುನಾವಣೆಗೆ ಅರ್ಹತೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಆದರೆ ಒಂದಿಷ್ಟು ಮಾನದಂಡಗಳಿದೆ. ಇದನ್ನು ಸದಸ್ಯರಿಗೆ ತಲುಪಿಸುವಲ್ಲಿ ಆಡಳಿತ ಮಂಡಳಿಯೂ ಸೋತಿದೆ, ಸಿಬ್ಬಂದಿ ವರ್ಗವೂ ಕೂಡ 100ಕ್ಕೆ 100 ಸೋತಿದೆ. ಹಾಗಾಗಿ ಗ್ರಾಮದ ಒಟ್ಟು ಜನಸಂಖ್ಯೆಯನ್ನು ಗಮನಿಸಿದರೆ 20%ಕ್ಕಿಂತಲೂ ಕಡಿಮೆ ಮತದಾನದ ಅರ್ಹತೆಯನ್ನು ಪಡೆದವರು. ಇದು ಒಂದು ರೀತಿಯಲ್ಲಿ ಸಂವಿಧಾನಕ್ಕೂ ಹಾಗೆ ಪ್ರಜಾಪ್ರಭುತ್ವದ ಆ ಆಶಯಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಇದು. ಇಲ್ಲಿ ಇರೋರೆಲ್ಲ ಸಿಟಿಗೆ ಸಂಬಂಧಪಟ್ಟ ಸದಸ್ಯರು. ಹೌದು ಹೌದು ಹೌದು. ಅಂದರೆ ಈ ಇದರಲ್ಲಿ ಮಹಾಸಭೆಯಲ್ಲಿ ಈ ಸಮಸ್ಯೆಗಳನ್ನು ಅಥವಾ ಈ ಅವರ ಲೋಪದೋಷ ಏನಿದೆ ಮಾತಾಡಲಿಕ್ಕೆ ಅವಕಾಶ ಇದೆಯಾ? ಏನಾಗಿದೆ ಅಂತ ಹೇಳಿದರೆ, ಕೆಲವು ನಿರ್ದೇಶಕರು ನಿರಂತರವಾಗಿ ಮುಂದುವರಿತಾ ಬರ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ತುಂಬ ಬೇಸರ ಉಂಟು. ಹಾಗಾಗಿ ಮಹಾಸಭೆಯಲ್ಲಿ ಕೂಡ ಸೇರುವ ಜನಸಂಖ್ಯೆಯ ಪ್ರಮಾಣವು ಕೂಡ ಈಗ ಕಡಿಮೆ ಆಗಿದೆ ಅಂತ. ಏನು ಜನರು ನಿರೀಕ್ಷೆ ಮಾಡ್ತಾ ಇದ್ರೋ ಆ ರೀತಿಯ ಸವಲತ್ತುಗಳು ಆ ಸಹಕಾರಿ ಸಂಘದಿಂದ ಸಿಗ್ತಾ ಇಲ್ಲ ಅಂತ. ಮುಂದೊಂದು ದಿನ ಇದು ಗ್ರಾಮದ ಪ್ರತಿಯೊಬ್ಬರಿಗೂ ಈ ರೀತಿಯ ಎಲ್ಲ ಸವಲತ್ತುಗಳು ಸಿಗಬೇಕು ಅನ್ನುವಂಥ ಆ ಒಂದು ಮಹತ್ತರ ಆಶಯವನ್ನಿಟ್ಟುಕೊಂಡು ನಮ್ಮ ಸಮನ್ವಯ ಸಹಕಾರಿ ಬಳಗವು ಈ ಚುನಾವಣೆಯನ್ನು ಸ್ಪರ್ಧಿಸ್ತದೆ ಮತ್ತು ನಾವು ಬಹುಮತದಿಂದ ಮುಂದಿನ ದಿನಗಳಲ್ಲಿ ಆ ಸೊಸೈಟಿ ಅಧಿಕಾರ ಚುಕ್ಕಾಣಿಯನ್ನು ಕೂಡ ಖಂಡಿತ ಹಿಡಿತದೆ.